ಸ್ನೇಹಿತರೆ, ಮಕರ ಸಂಕ್ರಾಂತಿಯ ಹಬ್ಬವನ್ನು ನಾಳೆ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಈ ಹಬ್ಬದ ದಿನ ಗ್ರಹಗಳ ರಾಜನಾದಂತಹ ಸೂರ್ಯನು ತನ್ನ ಪುತ್ರ ಶನಿಯ ರಾಶಿಯಾದಂತಹ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ರೀತಿಯಾಗಿ ತಂದೆ ಸೂರ್ಯ ತನ್ನ ಮಗ ಶನಿಯೊಂದಿಗೆ ಮಿಲನವಾಗ್ತಾನೆ ಅಂತ ಹೇಳಲಾಗುತ್ತೆ. ಈ ಶುಭ ಸಮಯವು 3 ರಾಶಿಗೆ ಸೇರಿದಂತಹ ಜನರಿಗೆ ತುಂಬ ವಿಶೇಷವಾಗಿರುತ್ತೆ. ಈ 2026ರಲ್ಲಿ ಈ 3 ರಾಶಿಗೆ ಸೇರಿದಂತಹ ಜನರು ವರ್ಷ ಪೂರ್ತಿ ಶನಿಯ ಸಾಡೆಸಾತಿಯಾದ ಪ್ರಭಾವಕ್ಕೆ ಕೂಡ ಒಳಗಾಗ್ತಾರೆ. ಈ ವರ್ಷದಲ್ಲಿ 3 ರಾಶಿಗೆ ಸೇರಿದ ಜನರು ಸ್ವಲ್ಪ ಹೆಚ್ಚಿನ ಕಷ್ಟವನ್ನು ಎದುರಿಸಬೇಕಾಗಿ ಬರಬಹುದು. ಹಾಗಾಗಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯ ದಿನ ಈ 3 ರಾಶಿಗೆ ಸೇರಿದ ಜನರು ಕೆಲವು ವಿಶೇಷವಾದಂತಹ ಪರಿಹಾರ ಕ್ರಮಗಳನ್ನು ಅನುಸರಿಸುವುದರಿಂದ ಶನಿ ಸಾಡೆಸಾತಿಯಾದ ಅಶುಭ ಪ್ರಭಾವದಿಂದ ಪರಿಹಾರವನ್ನು ಕಂಡುಕೋಬಹುದು. ಹಾಗಾದರೆ ಆ ರಾಶಿಗಳು ಯಾವ್ಯಾವು ಮತ್ತು ಆ ಪರಿಹಾರ ಕ್ರಮಗಳು ಏನೇನು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೇಷರಾಶಿ. ಈ 2026ರ ಹೊಸ ವರ್ಷ ಮೇಷರಾಶಿಗೆ ಸೇರಿದ ಜನರ ಮೇಲೆ ಶನಿ ಸಾಡೆಸಾತಿಯಾದ ಮೊದಲ ಚರಣದ ಪ್ರಭಾವವನ್ನು ನೋಡಬಹುದು. ಹಾಗಾಗಿ ಮೇಷರಾಶಿಯ ಜನರು ವೃತ್ತಿ, ವ್ಯವಹಾರ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಅನೇಕ ರೀತಿಯ ಸವಾಲುಗಳನ್ನು ಈ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರುತ್ತದೆ. ಈ ಅವಧಿಯಲ್ಲಿ ನಿಮಗೆ ಅದ್ಭುತವಾದಂತಹ ಅವಕಾಶಗಳು ಕೈತಪ್ಪುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಶನಿಯ ಪ್ರಭಾವದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ತಪ್ಪು ತಿಳುವಳಿಕೆಗಳ ಕಾರಣಗಳಿಂದ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು, ಅಡೆತಡೆಗಳು ಅಥವಾ ಬಿರುಕನ್ನು ಎದುರಿಸಬೇಕಾಗಿ ಬರಬಹುದು. ನೀವು ಹೆಚ್ಚಿನ ಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಮಕರ ಸಂಕ್ರಾಂತಿ ಎಂದು ಯಾವಾಗ ಶನಿಯು ಸೂರ್ಯನ ಮಿಲನವಾಗುತ್ತದೋ, ಶನಿ ಮತ್ತು ಸೂರ್ಯನ ಮಿಲನವಾಗುತ್ತದೋ ಅಂದರೆ ಸೂರ್ಯ ಮಕರ ರಾಶಿಗೆ ಮಕರ ಸಂಕ್ರಾಂತಿಯ ದಿನ ಪ್ರವೇಶವನ್ನು ಮಾಡ್ತಾನೆ. ಅದು ಶನಿಯ ರಾಶಿಯಾಗಿರೋದ್ರಿಂದ ಅಲ್ಲಿ ಶನಿ ಮತ್ತು ಸೂರ್ಯನ ಮಿಲನವಾಗುತ್ತೆ. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ಒಂದು ವಿಶೇಷವಾದ ಪರಿಹಾರ ಕ್ರಮವನ್ನು ಅನುಸರಿಸಬೇಕಾಗುತ್ತೆ. ಈ ಶನಿಯ ಸಾಡೆಸಾತಿಯಾದ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಆ ಪರಿಹಾರ ಕ್ರಮ ಏನು ಅಂತ ನೋಡೋದಾದರೆ, ಮೇಷರಾಶಿಯ ಜನರು ಶನಿಯ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಒಂದು ದೀಪವನ್ನು ಶನಿ ದೇವರ ಮುಂದೆ ಬೆಳಗಿಸಬೇಕು. ನಂತರ ಓಂ ಪ್ರಾಂ ಪ್ರಿಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸಬೇಕು. ಓಂ ಪ್ರಾಂ ಪ್ರಿಂ ಪ್ರೌಂ ಶನೈಶ್ಚರಾಯ ನಮಃ ಈ ಥರ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಇದರ ನಂತರ ಮೇಷರಾಶಿಗೆ ಸೇರಿದ ಜನರು ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡುವುದರಿಂದ ಕೂಡ ಒಳ್ಳೆಯದಾಗುತ್ತದೆ. ಈಗ ಕುಂಭರಾಶಿ. ಕುಂಭರಾಶಿಗೆ ಸೇರಿದ ಜನರ ಮೇಲೆ ಈ ವರ್ಷ ಶನಿ ಸಾಡೆಸಾತಿಯಾದ ಕೊನೆಯ ಚರಣದ ಪ್ರಭಾವವನ್ನು ನೋಡಬಹುದು. ಜೊತೆಗೆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಜಾತಕದಲ್ಲಿ ರಾಹು ತನ್ನ ಚಲನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ದೊಡ್ಡ ಏರಿಳಿತಗಳನ್ನು ಈ ಸಂದರ್ಭದಲ್ಲಿ ಹೆಚ್ಚಾಗಿ ನೋಡಬೇಕಾಗುತ್ತೆ. ಜೊತೆಗೆ ಹಣಕಾಸಿಗೆ ಸಂಬಂಧಿಸಿದಂತೆ ಕುಂಭರಾಶಿಯ ಜನರಿಗೆ ಈ ಅವಧಿಯಲ್ಲಿ ದೊಡ್ಡ ಸಂಕಷ್ಟಗಳು ಎದುರಾಗಬಹುದು. ಹಾಗೆ ಆದಾಯದ ಮಾರ್ಗಗಳ ಮೇಲೆ ಶನಿ ತನ್ನ ಪ್ರಭಾವವನ್ನು ಬೀರಬಹುದು. ಹಾಗಾಗಿ ಮಕರ ಸಂಕ್ರಾಂತಿಯಂದು ಈ ಪರಿಹಾರ ಕ್ರಮವನ್ನು ಅನುಸರಿಸುವುದು ತುಂಬಾ ಒಳ್ಳೆಯದು. ಆ ಪರಿಹಾರ ಕ್ರಮ ಏನು ಅಂತ ನೋಡೋದಾದರೆ, ಮಕರ ಸಂಕ್ರಾಂತಿಯ ದಿನ ನೆರಳನ್ನು ದಾನ ಮಾಡಿ. ಏನಪ್ಪ ಇದು, ಏನೇನೋ ದಾನ ಮಾಡೋದನ್ನು ಕೇಳಿದ್ದೀವಿ, ನೆರಳನ್ನು ದಾನ ಮಾಡಿ ಅಂತ ಹೇಳ್ತಿದ್ದಾರೆ. ಈ ನೆರಳನ್ನು ಯಾವ ರೀತಿ ದಾನ ಮಾಡೋದು ಅಂತ ಅನ್ಕೋತಿದ್ದೀರಾ? ಈ ಶುಭ ದಿನದಂದು ಒಂದು ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ನೆರಳನ್ನು ನೀವು ನೋಡ್ಕೋಬೇಕು. ನಂತರ ಈ ಎಣ್ಣೆಯನ್ನು ಯಾವುದಾದರೂ ಬಡವರು ಅಥವಾ ಅಗತ್ಯವಿರುವ ವ್ಯಕ್ತಿಗಳಿಗೆ ದಾನವಾಗಿ ಕೊಡಬೇಕು. ಇದರ ನಂತರ ಕುಂಭರಾಶಿಗೆ ಸೇರಿದ ಜನರು ಶನಿ ಚಾಲಿಸವನ್ನು ಪಠಿಸುವುದು ಬಹಳಷ್ಟು ಶುಭವನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಈಗ ನೆರಳನ್ನು ದಾನ ಮಾಡುವುದು ಅಂದರೆ ಏನು ಅಂತ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಮೀನರಾಶಿ.
ಮೀನ ರಾಶಿಗೆ ಸೇರಿದ ಜನರು ಶನಿ ಸಾಡೆಸಾತಿಯಾದ 2ನೇ ಚರಣದ ಪ್ರಭಾವಕ್ಕೆ ಈ ವರ್ಷ ಒಳಗಾಗ್ತಾರೆ. ಹಾಗಾಗಿ ಶನಿ ಸಾಡೆಸಾತಿಯ ಈ ಮೀನ ರಾಶಿಗೆ ಸೇರಿದ ಜನರ ಮಾನಸಿಕ ಒತ್ತಡ ಹಾಗೂ ಸಮಸ್ಯೆ ಮತ್ತು ಜಗಳಗಳನ್ನು ಮತ್ತಷ್ಟು ಹೆಚ್ಚಿಸುವಂತಹ ಸಂದರ್ಭ ಸೃಷ್ಟಿಯಾಗುತ್ತೆ. ಹಣಕಾಸಿಗೆ ಸಂಬಂಧಿಸಿದಂತೆ ಇನ್ನಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಂಬಂಧಗಳ ಮೇಲೆ ಶನಿ ಸಾಡೆಸಾತಿಯಾದ ಕೆಟ್ಟ ಪ್ರಭಾವವನ್ನು ಕೂಡ ನೋಡಬಹುದಾಗಿದೆ. ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಮೀನ ರಾಶಿಗೆ ಸೇರಿದ ಜನರು ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಯಾವುದಾದರೂ ಹಳೆಯ ರೋಗಗಳು ನಿಮ್ಮ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಕಂಡುಬರುತ್ತೆ. ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ತುಂಬಾ ಅಗತ್ಯ. ಇನ್ನು ಇದಕ್ಕೆ ಸೂಕ್ತ ಪರಿಹಾರ ಕ್ರಮ ಏನು ಅಂತ ನೋಡೋದಾದರೆ, ಮಕರ ಸಂಕ್ರಾಂತಿಯ ದಿನ ಬೆಳಿಗ್ಗೆ ನೀರಿಗೆ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನವನ್ನು ಮಾಡಬೇಕು. ನಂತರ ಗ್ರಹಗಳ ರಾಜನಾದ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಿ ಓಂ ಆದಿತ್ಯಾಯ ನಮಃ ಎನ್ನುವಂತಹ ಮಂತ್ರವನ್ನು ಪಠಿಸಬೇಕು. ಇದರ ನಂತರ ಮೀನರಾಶಿಗೆ ಸೇರಿದ ಜನರು ಬೆಲ್ಲ ಮತ್ತು ಎಳ್ಳನ್ನು ದಾನ ಮಾಡಬೇಕು. ನಂತರ ಸಂಜೆಯ ಸಮಯದಲ್ಲಿ ಹನುಮಂತನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು. ಸ್ನೇಹಿತರೆ, ಇದಿಷ್ಟು ಮಾಡೋದ್ರಿಂದ ಶನಿಯ ಸಾಡೆಸಾತಿಯದಿಂದ ಮುಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಪಡ್ಕೋಬೋದು. ಹಾಗೆ ಶನಿಯ ಅಶುಭ ಪ್ರಭಾವದಿಂದ ಕೂಡ ಸ್ವಲ್ಪ ಪಾರಾಗ್ಬೋದು. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.